10ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ತರಗತಿಯಲ್ಲಿ ನಾವು 10ನೆಯ ತರಗತಿಯ ವಾರ್ಷಿಕ ಪರೀಕ್ಷೆಗೆ ಕೇಳಲೇಬಹುದಾದ ಅಥವಾ ಕೇಳುತ್ತಾರೆ ಎನ್ನುವಂಥ ಒಂದು ಪ್ರಶ್ನೆ, ಅದು ಹೋಮೋಫೋನ್ಸ್. ಮೊದಲಿಗೆ ನಾವು ಹೋಮೋಫೋನ್ಸ್ ಎಂದರೇನು ತಿಳಿಯೋಣ. Homophones are the words which have some pronunciations but same pronunciation but different in meaning and spelling. ಇಲ್ಲಿ ಹೋಮೋಫೋನ್ಸ್ಗಳೆಂದರೆ ಅವು ಸೇಮ್ ಪ್ರೊನೌನ್ಸಿಯೇಷನನ್ನು ಹೊಂದಿರುತ್ತವೆ, ಅಂದರೆ ಉಚ್ಚಾರಣೆ ಸಮವಾಗಿರುತ್ತೆ, ಆದರೆ ಮೀನಿಂಗ್ ಮತ್ತು ಸ್ಪೆಲ್ಲಿಂಗ್, ಅರ್ಥ ಮತ್ತು ಅದರ ಒಂದು ಸ್ಪೆಲ್ಲಿಂಗ್ಗಳು ಏನಾಗಿರ್ತವೆ ಅಂತಂದರೆ ಭಿನ್ನವಾಗಿರುತ್ತವೆ. ಅಂಥವುಗಳನ್ನು ನಾವು ಹೋಮೋಫೋನ್ಸ್ ಎಂದು ಕರೆಯುತ್ತೇವೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ರಾಕ್ಟೀಸ್ ಯುವರ್ ಸೆಲ್ಫ್ ಅಂತ ಹೇಳಿದ್ದಾರೆ. ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಗಳನ್ನ ನೋಡೋಣ. ಐ ಡ್ಯಾಶ್ ಅ ಹಾರ್ಸ್ ಆಟ್ ದ ಮೆರಿನಾ ಬೀಚ್. ಇಲ್ಲಿ ಐ ಡ್ಯಾಶ್ ಅ ಹಾರ್ಸ್ ಆಟ್ ಮೆರಿನಾ ಬೀಚ್ ಅಂದರೆ ಇಲ್ಲಿ ರೋಡ್ ಅಂತಂದರೆ ರಸ್ತೆ, ROD ರೋಡ್ ಅಂತಂದರೆ ಸವಾರಿ ಮಾಡುವುದು ಅಂತ ಅರ್ಥವನ್ನು ಕೊಡ್ತಕ್ಕಂಥದ್ದು. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅಂತಂದರೆ ROD ರೋಡ್ ಅಂತಕ್ಕಂಥದ್ದು ಸರಿಯಾಗಿದೆ. ಇನ್ನು ಡಿಡ್ ಯು ಹ್ಯಾವ್ ಅ ಡ್ಯಾಶ್ ಫಾರ್ ಲಂಚ್ ಅಂತ ಕೇಳಿದರೆ ಇಲ್ಲಿ PEAR, ಪಿಯರ್ ಅಂದರೆ ಪೇರಲೆ ಹಣ್ಣು, ಫೇರ್ ಅಂದರೆ ಜೋಡಿ ಅಂತ ಅರ್ಥವನ್ನು ಕೊಡುತ್ತೆ, PAIR ಅಂತ ಹೇಳಿ. ಇದು ಸರಿಯಾಗಿರ್ತಕ್ಕಂಥದ್ದು PEAR ಅಂತ ಹೇಳಿ. ಡಿಡ್ ಯು ಹ್ಯಾವ್ ಅ ಪಿಯರ್ ಫಾರ್ ಲಂಚ್ ಅಂತ ಕೇಳಲಾಗಿದೆ. ದ ಬುಕ್ಸ್ ಆರ್ ಓವರ್ ಡ್ಯಾಶ್ ಆನ್ ದ ಸೆಲ್ಫ್ ಅಂತಿದೆ. ಇಲ್ಲಿ ದೇರ್ ಅಂದರೆ ಅವರ, THEIR ದೇರ್ ಅಂತಂದರೆ ಅವರ, THERE ಅಂತಂದರೆ ಅಲ್ಲಿ ಅಂತ ಅರ್ಥವನ್ನು ಕೊಡುತ್ತೆ. ದ ಬುಕ್ಸ್ ಆರ್ ಓವರ್ ದೇರ್, ಇಲ್ಲಿ THERE ಏನಾಗಿರುತ್ತೆ ಸರಿಯಾದ ಉತ್ತರವಾಗಿರುತ್ತೆ ಸ್ನೇಹಿತರೆ. ಆಮೇಲೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಸರಿಯಾದ ಉತ್ತರ ದೇರ್ ಆಗಿರುತ್ತೆ. ದಿಸ್ ಈಸ್ ಅ ಸ್ಟೋರಿ, ಇದು ಸರಿಯಾಗಿರ್ತಕ್ಕಂಥದ್ದು. ಟೋಲ್ಡ್ ಬೈ ಅ ನೈಟ್ ಅಂದರೆ ಸರದಾರ ಅನ್ನುವಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ಮೊದಲನೇದು ರೋಡ್, ಎರಡನೇದು ಫಿಯರ್, ಮೂರನೇದು ಉತ್ತರ. ಇನ್ನು ಒನ್ಸ್ ಅ ಡ್ಯಾಶ್ ವೆನ್ ಟು ಮೀಟ್ ಅವರ್ ಚೀಫ್ ಮಿನಿಸ್ಟರ್ SM ಕೃಷ್ಣ. ಒನ್ಸ್ ಅಂದರೆ ಮೊದಲನೇದಾಗಿ ಬರಬೇಕಾದದ್ದು ಫಾರ್ಮರ್ ಅಂಥೇಳಿ, ಎರಡನೇದು ಫಾರ್ಮರ್. ಇದು ಮೊದಲನೇ ಫಾರ್ಮರ್ ಇದೆ FAR ಏನಿದೆ ಅದು ಫಾರ್ಮರ್ ಅಂತಂದರೆ ರೈತ, FORMER ಅಂತಂದರೆ ಮಾರ್ಜಿ ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ರಾಜು ಆ್ಯಂಡ್ ಐ ವೆಂಟ್ ಟು ಅ ಶಾಪ್ ಟು ಬಾಯ್. ಇಲ್ಲಿ ಬಾಯ್ ಅಂದರೆ BUY, ಬಾಯ್ ಅಂದರೆ ಕೊಂಡುಕೊಡುವುದು. ಡ್ರೆಸ್ ಬಾಯ್ ಅ ಕಾರ್, ಹೋಗ್ತಾ ಇರ್ತಕ್ಕಂಥದ್ದು ಹೇಗೆ ಅಂತಂದರೆ ಕಾರಿನಲ್ಲಿ ಅಥವಾ ಕಾರಿನ ಮುಖಾಂತರ ಹೋಗ್ತಾ ಇದ್ದಾರೆ ಅಂಥೇಳಿ. ಇನ್ನು ಎಸ್ಟರ್ಡೇ ಐ ವಾಚ್ಡ್, ಇದೊಂದು ಕ್ವಶನನ್ನು ಬಿಡೋಣ, ಇದು ಸೇಮ್ ಇಲ್ಲ, ಅದಕ್ಕಾಗಿ ಬಿಡ್ತಾ ಇದ್ದಾನೆ. ಈಗ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. I have dash the dash of sunset at Agumbe many times in my life. ಇಲ್ಲಂತಿದೆ I have seen, SEEN seen ಅಂತ ಬರುತ್ತೆ. ಎರಡನೇ ದಿನ ಬರುತ್ತೆ ಅಂತಂದರೆ ಎರಡನೇದು ಸೀನ್ ಬರುತ್ತೆ, ಹೌದಾ. ಇನ್ನು ಎ ಹಂಟರ್ ವೆಂಟ್ ಟು ಅ ಫಾರೆಸ್ಟ್ ಇನ್ ಸರ್ಚ್ ಆಫ್ ಗೇಮ್ ಅಂತ ಹೇಳಿದರೆ ಇಲ್ಲಿ ದೇರ್ ಅಂತಲ್ಲ, THERE ದೇರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಸ್ನೇಹಿತರೆ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ದ ಹಂಟರ್ ಸಾ ಅ ಡೀರ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋದನ್ನು ಗಮನಿಸೋಣ. ಮೊದಲು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಇಲ್ಲಿ ಡಿಯರ್ ಬರುತ್ತೆ. ಡಿಯರ್ ಅಂದರೆ ಏನಂತ ಆಗುತ್ತೆ, ಆತ್ಮೀಯ ಅಥವಾ ಟೂ ಕಾಸ್ಟ್ಲಿ ಅಂತ ಅರ್ಥವನ್ನು ಕೊಡತಕ್ಕಂಥದ್ದು. ದ ಹಂಟರ್ ಸಾ ಅ ಡೀರ್ ಬಿಹೈಂಡ್ ಅ ಬಿಗ್ ಟ್ರೀ. ಸೊ ಇದರಲ್ಲಿ ಒಂದು ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರಲಿದೆ ವಿದ್ಯಾರ್ಥಿಗಳೇ. ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಅಥವಾ ಈ ಒಂದು ಹೋಮೋಫೋನ್ಸ್ಗಳನ್ನ ಸರಿಯಾಗಿ ನೋಡಿಕೊಳ್ಳಿ. ಇದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ಇದನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.